ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ ರಾಜ್ಯ ಮಾಡಿಕೊಟ್ಟಿದೆ. ಹಿಂದೂಗಳು ಗಣೇಶೋತ್ಸವದ ಮೆರವಣಿಗೆ ಮಾಡಿದ್ರೆ ಮಸೀದಿಯಿಂದ ಕಲ್ಲು ಹೊಡಿತಾರೆ, ರಾಷ್ಟ್ರಭಕ್ತರ ಮೇಲೂ ಹೊಡಿತಾರೆ, ಮುಸಲ್ಮಾನರು ಪೊಲೀಸ್ನವ್ರಿಗೂ ಹೊಡಿತಾರೆ. ಗಣೇಶೋತ್ಸವದ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮುಗಿತಾರೆ. ಹುಬ್ಬಳ್ಳಿನಲ್ಲಿ 4 ಜನ ಚಾಕು ಹಾಕ್ತಾರೆ ಹಿಂದೂ ಯುವಕರಿಗೆ. ಈ ರೀತಿ ಎಲ್ಲಿ ತನಕ ಹೋದ್ರು ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಮುಸಲ್ಮಾನರು ಭದ್ರಾವತಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋ ತನಕ ಹೋದ್ರು. ಅಂದ್ರೆ ಹಿಂದೂಸ್ತಾನದ ಅನ್ನ ಬೇಕು, ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ. ಪಾಕಿಸ್ತಾನಕ್ಕೆ ಜೈಕಾರ ಹಾಕೋದಾದ್ರೆ ಭಾರತ ಬಿಟ್ಟು ತೊಲಗ್ಲಿ, ಪಾಕಿಸ್ತಾನಕ್ಕೆ ಹೋಗ್ಲಿ. ಆದ್ರೆ ದುರದೃಷ್ಟವಶಾತ್ ಕಾಂಗ್ರೆಸ್ ಶಾಸಕ, ಭದ್ರಾವತಿ ಕಾಂಗ್ರೆಸ್ ಶಾಸಕ ಪ್ರಾರಂಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದೇ ಸುಳ್ಳು ಅಂತ ಹೇಳ್ತಾನೆ. ನಂತರ ತನಿಖೆ ಆಗ್ಲಿ, ತಪ್ಪಿತಸ್ಥರು ಬೇಕಾದ್ರೆ ಕ್ರಮ ತಗೊಳ್ಳಿ ಬೇಕಾದ್ರೆ. ತನಿಖೆನೇ ಆಗಿಲ್ಲ. ತನಿಖೆ ವರದಿ ಬರೋಕ್ಕಿಂತ ಮುಂಚೆನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಸುಳ್ಳು ಅಂತ ಹೇಳಂತ ಮುಸಲ್ಮಾನರಿಗೆ ಇಂಥ ಕಾಂಗ್ರೆಸ್ಸಿಗರ ಬೆಂಬಲ ಇರೋದಕ್ಕೋಸ್ಕರನೇ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನವರ ಮುಸಲ್ಮಾನರ ಗುಲಾಮರಾಗಿದ್ದಾರೆ. ತಕ್ಷಣ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಮಂಡ್ಯದ ಮದ್ದೂರಿನಲ್ಲಿ ನಡೆದಂಥ ಘಟನೆ, ಆ ಹೆಣ್ಣುಮಗಳು ರಸ್ತೆಯಲ್ಲಿ ಕೂತು ತನಗೆ ಪೊಲೀಸ್ನವ್ರು ಹೊಡೆದಂತ ಗಾಯಗಳನ್ನು ತೋರಿಸ್ತಾಳೆ, ಬಾಯಿ ಬಡ್ಕೋತಾಳೆ. ಒಂದಿಷ್ಟು ಜನ ಮುಸಲ್ಮಾನರನ್ನ ಅರೆಸ್ಟ್ ಮಾಡಿಬಿಟ್ರೆ ಸಾಕ? ಈ ರಾಷ್ಟ್ರದ್ರೋಹಿ ಮನೋಭಾವನೆಯನ್ನು ಬದಲಾವಣೆ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ರಾಷ್ಟ್ರದ್ರೋಹಿಗಳ ಚಟುವಟಿಕೆ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಕೊಡಲ್ಲ. ಈ ದಿಟ್ಟ ನಿಲುವು, ಗಂಡುಗಲೆ ನಿಲುವನ್ನು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ತರಬೇಕಾಗಿತ್ತು.